ನಾಳೆ UPSC ಪ್ರಿಲಿಮಿನರಿ ಪರೀಕ್ಷೆ ಐತಿ. ಸೊ ಡ್ರೆಸ್ ಕೋಡ್ ಯಾವ ಥರ ಇರಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್, ಯಾವುದೇ ರೀತಿ ಡ್ರೆಸ್ ಕೋಡು ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಕಂಫರ್ಟೇಬಲ್ ಇರೋವಂಥ ಸಿಂಪಲ್ ಆದಂಥ ಲೇಡೀಸ್ ಇದ್ದರೆ ನೀವು ನಾರ್ಮಲಿ ಟಾಪು, ಲೆಗಿನ್ಸು ಅಥವಾ ಸಲ್ವಾರ್ ಕಮೀಸು ಅಥವಾ ವೆಸ್ಟರ್ನ್ ಹಾಕೋತೀರಿ ಅಂದರೆ ನಾರ್ಮಲ್ ಪ್ಯಾಂಟು ಮತ್ತು ಟಿ ಶರ್ಟ್ನ ಹಾಕೋಬೋದು. ಆ್ಯಂಡ್ ಬಾಯ್ಸ್ಗೂ ಅಷ್ಟೇ ನಾರ್ಮಲ್ ಶರ್ಟು, ಟಿ ಶರ್ಟು ಅಥವಾ ಪ್ಯಾಂಟು. ಬಟ್ ಥಿಂಗ್ ಈಸ್ ಇಲ್ಲಿ ಆನ್ಲೈನ್ ಒಂದು ಪ್ರಿಸ್ಕಿಂಗ್ ಅದು ನಡೀತೈತಿ. ಅಥೆಂಟಿಕೇಷನ್ ಎಲ್ಲ ಆನ್ಲೈನ್ ಎಲ್ಲ ಚೆಕಪ್ ಆಗೋದ್ರಿಂದ ಮೆಟಲ್ಸ್ನ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ. ಡ್ರೆಸ್ ಒಳಗಾಗಿರ್ಬೋದು ಅಥವಾ ಆರ್ನಮೆಂಟ್ಸ್ ಆಗಿರ್ಬೋದು ಜಾಸ್ತಿ ಏನು ಹಾಕೊಳ್ಳಿಕ್ಕೆ. ಟಿ ಶರ್ಟ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಲಾಂಗ್ ಸ್ಲೀವ್ಸ್ನ ಅವಾಯ್ಡ್ ಮಾಡಿರಿ. ಅಲ್ಲೇನು ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟಿಲ್ ಹೇಳೋದಿಷ್ಟ. ಆ್ಯಂಡ್ ದೆನ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾತಂದರೆ ಈ ಡಾಕ್ಯುಮೆಂಟ್ಸ್ನ ಮಿಸ್ ಮಾಡಿದ ಕ್ಯಾರಿ ಮಾಡಿರಿ. ಫಸ್ಟ್ ಥಿಂಗು ಅಡ್ಮಿಟ್ ಕಾರ್ಡ್ದು ಕಲರ್ ಒಂದು ಫೋಟೋ ಜೆರಾಕ್ಸ್ನ ತೊಗೊಳ್ರಿ, ನಾರ್ಮಲ್ ತೊಗೊಳ್ಬೇಡ್ರಿ, ಯಾಕಂದ್ರೆ ಫೋಟೋ ಕ್ಲಿಯರ್ ಆಗಿ ಕಾಣಂಗಿಲ್ಲ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಆಧಾರ್ ಕಾರ್ಡ್ ಒರಿಜಿನಲ್ ಡಾಕ್ಯುಮೆಂಟ್, ಆಧಾರ್ ಕಾರ್ಡ್ನ ಜೊತೆಗೆ ಇಟ್ಕೊಳ್ರಿ. ಆ್ಯಂಡ್ ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ಬೇರೆ ಯಾವ್ದಾರ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರಿ ಅಂದರೆ ಅದನ್ನು ಕ್ಯಾರಿ ಮಾಡಿರಿ, ಜೊತೆಗೆ ಆಧಾರ್ ಕಾರ್ಡ್ ಇಟ್ಕೊಳ್ರಿ ಒರಿಜಿನಲ್ಲು. ಇನ್ನೂ ಒಂದು 4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಇಟ್ಕೊಳ್ರಿ. ಇನ್ ಕೇಸ್ ಏನಾರ ಇಶ್ಯೂ ಬಂತು, ಫೋಟೋಸ್ ಅದು ಕ್ಲಿಯರ್ ಬಂದಿಲ್ಲ ಅಂದರೆ ಉಪಯೋಗ ಆಗ್ತದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಇನ್ನು ಪೆನ್ ಬಂದುಬಿಟ್ಟು ಮುಂದೇನು ತುದಿ ಇರ್ತೈತಲ್ಲ ಅದು ಭಾಳ ಚೂಪ್ ಇರ್ತೈತಲ್ಲ ಅಂಥದ್ದು ಕ್ಯಾರಿ ಮಾಡಬೇಡ್ರಿ. ಯಾಕಂದ್ರೆ ಬಬಲ್ಸ್ ಫಿಲ್ ಮಾಡೋದಿರ್ತದೆ. ಸ್ವಲ್ಪ ಅದ್ರದ್ದು ಏನು ತುದಿ ನೀಡ್ಸ್ ಇರ್ತೈತಲ್ಲ ಅದೇನಾರು ದಪ್ಪಿತ್ತಂದ್ರೆ ಬಬಲ್ಸ್ ಫಿಲ್ ಮಾಡುವಾಗ ಫಾಸ್ಟಾಗಿ ಆಗ್ತದೆ. ಹೀಗಾಗಿ ಮತ್ತು 2 ರಿಂದ 3 ಪೆನ್ಗಳನ್ನು ಇಟ್ಕೊಳ್ರಿ. ಬ್ಲ್ಯಾಕನ್ನು ಮರ್ಯಾಕೆ ಹೋಗಬೇಡ್ರಿ. ದೆನ್ ಪೆನ್ಸಿಲ್ನ ನಿಮ್ಗೆ ಇಷ್ಟ ಆಯ್ತಂದ್ರೆ ಇಟ್ಕೋಬೋದು. ಸಿಸ್ಯಾಟ್ ಒಳಗದು ಹೆಲ್ಪ್ ಆಗ್ತದೆ. ಬಟ್ ನನ್ನ ಅನಿಸಿಕೆ ಒಂದ್ಸಲ ಪೆನ್ಸಿಲ್ ಚೇಂಜ್ ಮಾಡೋದು, ಪೆನ್ ಚೇಂಜ್ ಮಾಡೋದು, ಗುದ್ದಾಡಕ್ಕೆ ಹೋಗ್ಬೇಡ್ರಿ. ರಫ್ ಪೇಜ್ ಕೊಟ್ಟಿರ್ತಾರು, ಸೊ ಆರಾಮಾಗಿ ಪೆನ್ಲೇನು ಮಾಡ್ಕೋಬೋದು. ಇಲ್ಲ ಕೆಲವರಿಗೆ ಹೆಂಗಂದ್ರೆ ಪೆನ್ಸಿಲ್ ಕಂಫರ್ಟೇಬಲ್ ಇರ್ತದೆ, ಕ್ಯಾರಿ ಮಾಡೋರು ಮಾಡ್ಬೋದು. ಇನ್ನು ಎಕ್ಸಾಮ್ ಹಾಲ್ ಒಳಗೆ ಮತ್ತೇನು ಕ್ಯಾರಿ ಮಾಡಬಹುದು ಅಂತಂದ್ರೆ ವಾಟರ್ ಬಾಟಲ್. ಇವಾಗ ಸಮ್ಮರ್ ಇರೋದ್ರಿಂದ ನೀರಡಿಕೆ ವಾಟರ್ ಬಾಟಲ್ ಏನು ಬರ್ತಾವಲ್ಲ ಅದನ್ನ ಕ್ಯಾರಿ ಮಾಡಿ. ಇನ್ನು ನಾರ್ಮಲ್ ವಾಚ್ ಇತ್ತಂದ್ರೆ ಕ್ಯಾರಿ ಮಾಡ್ರಿ. ಇವನ್ ಅಲ್ಲಿ ಹೇಳಿದ್ರು ಕೂಡ ನೀವು ಹೇಳ್ರಿ ನಾರ್ಮಲ್ ವಾಚ್ ಐತಿ ನಾ ಕ್ಯಾರಿ ಮಾಡ್ತೇನೆ ಅಂತ. ಕೆಲವೊಬ್ಬರಿಗೆ ಟೈಮ್ ನೋಡ್ಕೊಂಡು ಎಂತ ಎಕ್ಸಾಮ್ ಬರೋದ ಅಥವಾ ಪ್ರಿಪ್ರೇಷನ್ ಟೈಮ್ ಒಳಗೆ ಮಾಕ್ ಟೆಸ್ಟ್ ಅದು ಕೊಟ್ಟು ರೂಢಿ ಇರ್ತದೆ. ನಾರ್ಮಲ್ ವಾಚ್ ಇತ್ತಂದ್ರೆ ನೀವು ಕ್ಯಾರಿ ಮಾಡ್ರಿ. ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಒಳಗೆ UPSC ಏನು ಒಂದು ರೂಲ್ಸ್ ಐತಲ್ಲ ಅಲ್ಲಿ ಕೊಟ್ಟಾರ. ಇನ್ನು ಏನೆಲ್ಲ ಅವಾಯ್ಡ್ ಮಾಡಿರಿ ಅಂತಂದರೆ ಯಾವುದೇ ರೀತಿ ಡಿಜಿಟಲ್ ಥಿಂಗ್ಸ್, ಒಂದು ಸ್ಮಾರ್ಟ್ ವಾಚ್ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಇಂಥವೇನು ಕ್ಯಾರಿ ಮಾಡಬೇಡ್ರಿ. ಇನ್ನು ಸ್ಲೀಪರ್ಸ್ ಬಗ್ಗೆ ಹೇಳೋದಂತಂದ್ರೆ ಶೂ ಅದು ಎಲ್ಲ ಅವಾಯ್ಡ್ ಮಾಡಿರಿ. ನಾರ್ಮಲ್ ಫ್ಲ್ಯಾಟ್ ಚಪ್ಪಲ್ಸ್ ಏನು ಬರ್ತಾವಲ್ಲ ಅದನ್ನು ವಿಯರ್ ಮಾಡಿರಿ. ಶೂ ಅದು ವಿಯರ್ ಮಾಡೋದು ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸಿಂಪಲ್ ಆದಂಥ ಏನು ಸ್ಲಿಪ್ಪರ್ಸ್ ಇರ್ತಾವಲ್ಲ ಫುಟ್ವೇರ್ ಅದನ್ನು ಬೈರಿ. ಕೋಡ್ ಬಗ್ಗೆ ಕೇಳಾತಿದ್ರಿ, ಹಿಂಗಾಗಿ ಹೇಳೇನಿ. ಯಾವುದೇ ರೀತಿ ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಇಲ್ಲ, ಬಟ್ ಮೆಟಲ್ ಇರಬಾರ್ದು ಡ್ರೆಸ್ ಒಳಗೆ. ಆ್ಯಂಡ್ ಜೊತೆಗೆ ಕಾಂಪ್ಲಿಕೇಟೆಡ್ ಆದಂಥ ಅನ್ಕಂಫರ್ಟೇಬಲ್ ಕ್ಲಾತ್ಸ್ನ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನಾರ್ಮಲ್ ಸಿಂಪಲ್ ಆದಂಥ ಒಂದು ಕ್ಲಾತ್ಸ್ನ ವಿಯರ್ ಮಾಡಿರಿ. ಇನ್ನು ಎಕ್ಸಾಮಿನೇಷನ್ ಹಾಲ್ ಟಿಪ್ ಬಗ್ಗೆ ನಾನು ಆಲ್ರೆಡಿ ಭಾಳಷ್ಟು ವೀಡಿಯೋಸ್ ಮಾಡೇನಿ. ಸ್ಟಿಲ್ ಇನ್ನೊಮ್ಮೆ ಹೇಳೋದಾತಂದ್ರೆ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಅಗೇನ್ ಒಮ್ಮೆ ಸ್ಟ್ರೆಸ್ ಒಳಗೆ ಟೆನ್ಷನ್ ಒಳಗೆ ಬರಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ 5 ರಿಂದ 10 ನಿಮಿಷ ಒಳಗೆ ಕ್ವಶನ್ ಪೇಪರ್ ಪೂರ್ತಿ 100 ರಿಂದ 100 ಕ್ವಶನ್ನ ಒಂದು ರೀಡ್ ಮಾಡ್ಕೊಳ್ರಿ. ಆಮೇಲೆ ರೌಂಡ್ 1, ರೌಂಡ್ 2, ರೌಂಡ್ 3 ಅಂಥೇಳಿ 3 ರೌಂಡ್ ಒಳಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಬರ್ರಿ. ಅಗೇನ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಒಂದು ಪ್ರಿವಿಯಸ್ ವಿಡಿಯೋ ಅಪ್ಲೋಡೆಡ್ ಅದ, ಒಂದು ಸಲ ಚೆಕ್ ಮಾಡ್ಕೊಳ್ರಿ. ಇನ್ನು ಕ್ವಶನ್ ಎಷ್ಟು ಅಟೆಂಡ್ ಮಾಡಬೇಕು ಅಂತಂದ್ರೆ ಕ್ವಶನ್ ಪೇಪರ್ ಏನಾರ ಭಾಳ ಟಫ್ ಇತ್ತಂದರೆ 75 ಆದರೂ ಅಟೆಂಡ್ ಮಾಡಿರಿ. ಇನ್ನು ಭಾಳ ಈಸಿ ಇತ್ತು ಅಂದರೆ 95ವರೆಗೂ ನೀವು ಅಟೆಂಡ್ ಮಾಡ್ಬೋದು. ಒಟ್ಟಿನಲ್ಲಿ 75 ರಿಂದ 90ವರೆಗೂ 85ವರೆಗೂ ಆದರೂ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನಾಳೆ ಒಂದು ವರ್ಷದಿಂದ ಕಾದಂಥ ಒಂದು ಬೆಸ್ಟ್ ಡೇ. ಸೊ ಸ್ಟ್ರೆಸ್ ಆಗೋದಾಗಿರ್ಬೋದು, ಭಯ ಆಗೋದಾಗಿರ್ಬೋದು, ಇಂಥದ್ದು ಮಾಡ್ಕೊಂಡು ಮೂಡ್ ಆಫ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕ್ಸಾಮಿನೇಷನ್ ಹಾಲ್ಗೆ ಭಾಳ ಬೇಗ ರೀಚ್ ಆಗ್ರಿ. ಅರ್ಧ ಗಂಟೆ ಆದರೂ ಬೇಗ ರೀಚ್ ಆಗ್ರಿ. ಯಾಕಂದ್ರೆ ಆನ್ಲೈನ್ ಎಲ್ಲ ನಿಮ್ಮದು ಅಥೆಂಟಿಕೇಷನ್ ಆಗಿರ್ಬೋದು, ಫೋಟೋಸ್ ತೊಗೊಳೋದಾಗಿರ್ಬೋದು ಎಲ್ಲ ಭಾಳ ಕೆಲಸ ಇರೋದ್ರಿಂದ ಪ್ಯಾನಿಕ್ ಆಗ್ತೀರಿ ಲೇಟಾಗಿ ಹೋದ್ರೆ. ಸೊ ಅರ್ಧ ಗಂಟೆ ಬಿಫೋರ್ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ರಿ. ಯಾವುದೇ ಕಾರಣಕ್ಕೂ ಲೇಟ್ ಆಗಬೇಡ್ರಿ. ಎಕ್ಸಾಮಿನೇಷನ್ ಹಾಲ್ ದೂರ ಇದ್ದವ್ರು ಏನು ಮಾಡಿರಿ, ಒಂದಿನ ಮೊದಲ ನನಗೆ ಹೋಗಿ ಅಲ್ಲಿ ಹಾಲ್ಟ್ ಆಗ್ರಿ. ಇನ್ನು ಈ ಕಡೆ ಬೆಳಗಾವಿ ಸೈಡ್ ಬಂದರೆ ಆಲ್ಮೋಸ್ಟ್ ಎಕ್ಸಾಮ್ ಧಾರವಾಡದೊಳಗೆ ಇರ್ತದೆ. ಸೊ 2 ಅವರ್ ಒಳಗೆ ನೀವು ರೀಚ್ ಆಗ್ಬೋದು. ಬಟ್ ಬೆಳಗ್ಗೆ ಬೇಗ 6 ಗಂಟೆಗೆಲ್ಲ ಒಂದು ಮನೆ ಬಿಡೋ ಪ್ಲ್ಯಾನ್ ಮಾಡಿರಿ. ಇನ್ನು ಬೆಂಗಳೂರು ಅಥವಾ ದೂರ ಇರೋರು ಸೆಂಟರ್ನ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ದೂರ ಇತ್ತಂದರೆ ಹಿಂದಿನ ದಿನ ಹೋಗಿ ಹಾಲ್ಟ್ ಮಾಡಿರಿ. 2 ಅವರು 1 ಅವರ್ ಒಳಗಿತ್ತಂದ್ರೆ ಅವತ್ತನ ಮಾರ್ನಿಂಗ್ ನೀವು ರೀಚ್ ಆಗ್ರಿ. ಸೊ ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಎಷ್ಟು ದೂರ ಅದ ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನಾಳೆ ಮತ್ತೆ ಸಿಗೋಣ ಕ್ವಶನ್ ಪೇಪರ್ ಅನಲೈಸಿಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.